ಮೊನ್ನೆ ಸರ್ಕಾರ 26 ತಿಂಗಳು ಅರಿಯರ್ಸನ್ನು ಕೊಡಲಿಕ್ಕೆ ಒಪ್ಪಿದ್ದು, 12 ತಿಂಗಳು ನಾವು ಕೊಡಲಿಕ್ಕೆ ಬರಲ್ಲ ನೀವು ಅದನ್ನು ಬಿಟ್ಕೊಡ್ಬೇಕು ಅಂತಕ್ಕಂಥ ವಾದವನ್ನು ಹೇಳಿದೆ. ಬಜೆಟಲ್ಲಿ ನಮಗೆ ಹಣವನ್ನು ಅವರು ಮೀಸಲಿಟ್ಟಿಲ್ಲ. ಹಿಂದಿನ ಬಜೆಟ್ನಲ್ಲಿ ಏನು ಹಣ ಉಳಿದಿದೆ ಆ ಹಣವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. 1/1/2024ರಿಂದ ವೇತನ ಪರಿಷ್ಕರಣೆಯನ್ನು ನಾವು ಬಿಟ್ಟುಕೊಡೋ ಮಾತೇ ಇಲ್ಲ. ಈ ವಾದವನ್ನು ನಾವು ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸಚಿವರಿಗೆ ನೇರವಾಗಿ ಹೇಳಿದ್ದೀವಿ. 1/4/25ಕ್ಕೆ ಫೈನಲ್ ಆಗೋಗುತ್ತೆ, ಅಷ್ಟು ಪರ್ಸೆಂಟ್ ಆಗಿದೆ, ಇಷ್ಟು ಪರ್ಸೆಂಟ್ ಆಗಿದೆ ಅಂತಕ್ಕಂಥದ್ದು ಏನು ಊಹಾಪೋಹಗಳಿದ್ದಾವೆ, ಅದೆಲ್ಲ ಸುಳ್ಳು. ನಮ್ಮ ಸಾರಿಗೆ ನೌಕರರ ಮಕ್ಕಳಿಗೆ ನಾವು ಕಡಿಮೆ ದರದಲ್ಲಿ ಶಿಕ್ಷಣವನ್ನು ಕೊಡ್ತೀವಿ ಅಂತ ಏನು ಇವತ್ತು ಗುರುಕುಲ ಕಾಲೇಜು, PU ಕಾಲೇಜ್ ಮುಂದೆ ಬಂದಿದ್ದಾರೆ. ನಮ್ಮ ಸಂಘದ ಲೆಟರ್ ತೊಗೊಂಡೋಗಿ ಕೊಟ್ಟರೆ ಅವ್ರಿಗೆ ಒಂದು 70-80% ತಗೊಂಡಿರಿಗೂ ಸಹ ನಾವು ಅಡ್ಮಿಷನ್ ಮಾಡಿಸಲಿಕ್ಕೆ ಅವಕಾಶ ಅದನ್ನು ನಮಗೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಸಹ ಒಂದು ನೈಜ ವಿಷಯಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ನಮ್ಮ ಸಾರಿಗೆ ಟಿ ಧನಂಜಯ ಅವರು ಮಾಡ್ತಿದ್ದಾರೆ. ದಯವಿಟ್ಟು ಅವ್ರು ಬೆಳಿಬೇಕು. ಯಾಕಂದರೆ ಸಾರಿಗೆ ನೌಕರರಿಗೆ ಎಲ್ಲ ಥರದ ವಿಷಯಗಳನ್ನು ಸಹ ಅವರು ನೇರವಾಗಿ ತಲುಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರ ಒಂದು ಈ ಸಾರಿಗೆ ಟಿವಿಯನ್ನು ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಹ ಸಾರಿಗೆ ಟಿವಿಯ ಚಂದಾದಾರರಾಗಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಾರಿಗೆ ಟಿವಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡ್ತಾ, ಏನೇ ವಿಷಯಗಳಿದ್ರೂ ಸಹ ಸಾರಿಗೆ ಟಿವಿ ಮುಖಾಂತರವಾಗಿ ತಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಮಸ್ಕಾರ ನನ್ನ ಆತ್ಮೀಯ ಸಾರಿಗೆ ಸಂಗಾತಿಗಳೇ ಮತ್ತು ನಮ್ಮ ಸಾರಿಗೆ ಟಿವಿಯ ಎಲ್ಲ ವೀಕ್ಷಕರೇ, ಬಂಧುಗಳೇ. ಇವತ್ತಿನ ಒಂದು ವಿಡಿಯೋ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಸ್ನೇಹಿತರು, ಹಲವಾರು ಮುಖಂಡರುಗಳು, ನೌಕರರು ಸಿಕ್ತಾಗೆಲ್ಲ ಏನಾಗ್ತಾಯಿದೆ ನಮ್ಮ ಸಾರಿಗೆ ನೌಕರ ವಿಚಾರದಲ್ಲಿ ಹೋರಾಟ ಎಲ್ಲಿವರೆಗೂ ಬಂತು, ಮತ್ತು ಅರಿಯರ್ಸ್ ವಿಚಾರ ಆಗಿರ್ಬೋದು, ಮತ್ತು ವೇತನ ಪರಿಷ್ಕರಣೆ ವಿಚಾರ ಆಗಿರ್ಬೋದು, ಇದ್ರ ಬಗ್ಗೆ ಏನೂ ಸಹ ಸಂಘಟನೆಗಳಿಂದ ಮಾಹಿತಿ ನಮಗೆ ಬರ್ತಾಯಿಲ್ಲ. ದಯವಿಟ್ಟು ಅದ್ರ ಬಗ್ಗೆ ತಿಳಿಸಿ ಅಂತಕ್ಕಂಥ ಒಂದು ಒತ್ತಡ ಇತ್ತು. ಮತ್ತು ಇನ್ನೊಂದು ಶಿಕ್ಷಣ ಸಂಸ್ಥೆ ಇವತ್ತು ನಮ್ಮ ಸಾರಿಗೆ ನೌಕರರ ಮಕ್ಕಳುಗಳಿಗೆ ಶಿಕ್ಷಣವನ್ನು ಕಡಿಮೆ ದರದಲ್ಲಿ ನಾವು ಕೊಡ್ತೀವಿ ಅಂತಕ್ಕಂಥ ವಿಷಯನ ಇಟ್ಕೊಂಡು ಮುಂದೆ ಬಂದಿದ್ದಾರೆ. ಈ ಎರಡು ವಿಷಯಗಳ ಬಗ್ಗೆ ತಮಗೆ ತಿಳಿಸ್ಬೇಕು ಅಂಥೇಳಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ಈಗ ತಮ್ಮೆಲ್ಲರಿಗೂ ಸಹ ತಿಳಿದಿರೋ ಹಾಗೆ ವೇತನ ಹಿಂಬಾಕಿಯ ವಿಚಾರದಲ್ಲಿ ಏನು 38 ತಿಂಗಳ ವೇತನ ಹಿಂಬಾಕಿ ನಮಗೆ ಬರಬೇಕು, ಆ ಒಂದು ವೇತನ ಹಿಂಬಾಕಿಯ ವಿಚಾರದಲ್ಲಿ ಈಗಾಗಲೇ ಸರ್ಕಾರ ಒಂದು ಜಿಯೋ ಆರ್ಡ್ರನ್ನು ಇಶ್ಯೂ ಮಾಡಿದೆ, ಒಂದು ಸರ್ಕ್ಯುಲರನ್ನು ಮಾಡಿದೆ. ಅದರಲ್ಲಿ 26 ತಿಂಗಳು ಹಿಂಬಾಕಿಯನ್ನು ಕೊಡಲಿಕ್ಕೆ ಸರ್ಕಾರ ಒಪ್ಪಿ ಆದೇಶವನ್ನು ಮಾಡಿರೋದು ತಮ್ಮೆಲ್ಲರೂ ಗೊತ್ತಿರತಕ್ಕಂಥ ವಿಚಾರ. ಮತ್ತು 1/4/2025ರಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತಕ್ಕಂಥದ್ದು ಸಹ ಅದರಲ್ಲಿ ಉಲ್ಲೇಖ ಮಾಡಿ ಹೇಳಿದ್ದಾರೆ. ಸಂಘಟನೆಗಳ ಜೊತೆ ಚರ್ಚೆ ಮಾಡಿ ಹೇಳ್ತೀವಿ ಅಂತಕ್ಕಂಥ ಮಾತನ್ನು ಆದೇಶದಲ್ಲಿ ಹೇಳಿದ್ದಾರೆ. ಆದರೆ ನಾವು ಜಂಟಿ ಕ್ರಿಯಾ ಸಮಿತಿಯ ಎಲ್ಲ ಮುಖಂಡರುಗಳು ಇಲ್ಲಿವರೆಗೂ ಸಹ ಎಷ್ಟು ಸಭೆಗಳಾಗಿದ್ದಾವೆ, ಅಷ್ಟೂ ಸಭೆಗಳಲ್ಲಿ ನಾವು ನಮ್ಮ ಡಿಮ್ಯಾಂಡ್ ಏನಿದ್ದಾವೆ, ನಮ್ಮ ಬೇಡಿಕೆಗಳು 1/1/2024ರಿಂದ ವೇತನ ಪರಿಷ್ಕರಣೆ ಆಗಬೇಕು ಮತ್ತು 38 ತಿಂಗಳ ಹಿಂಬಾಕಿ ಅಂತ ಅವ್ರು ನೀಡಲೇಬೇಕು ಅಂತಕ್ಕಂಥ ವಾದವನ್ನು ನಾವು ಮಂಡಿಸ್ಕೊಂಡು ಬಂದಿದ್ವಿ. ಆದರೆ ಮೊನ್ನೆ ಸರ್ಕಾರ 26 ತಿಂಗಳು ಅರಿಯರ್ಸನ್ನು ಕೊಡಲಿಕ್ಕೆ ಒಪ್ಪಿದ್ದು, 12 ತಿಂಗಳು ನಾವು ಕೊಡಲಿಕ್ಕೆ ಬರಲ್ಲ ನೀವು ಅದನ್ನು ಬಿಟ್ಕೊಡ್ಬೇಕು ಅಂತಕ್ಕಂಥ ವಾದವನ್ನು ಹೇಳಿದೆ. ಆದರೆ ನಾವು ಆ 12 ತಿಂಗಳು ಏನು ಬಿಟ್ಕೊಡಿ ಅಂತ ಹೇಳ್ತಾ ಇದ್ದಾರೆ, ಆ 12 ತಿಂಗಳುಗಳನ್ನು ನಮ್ಮ ನಿಗಮ ಮಂಡಳಿಗಳು ಬರೆಸಿ ನೀವು ಕೊಡಿ ಅಂತಕ್ಕಂಥದ್ದನ್ನ ನಾವು ಆಲ್ರೆಡಿ ಸರ್ಕಾರಕ್ಕೆ ಮತ್ತು ಆಡಳಿತ ಮಂಡಳಿಗೆ ನಾವು ತಿಳಿಸಿದ್ದೀವಿ. ಆದರೆ ವೇತನ ಪರಿಷ್ಕರಣೆ ವಿಚಾರವಾಗಿ ಇದೇ ತಿಂಗಳು 6ನೇ ತಾರೀಕು ಮೊನ್ನೆ KSRTC ವ್ಯವಸ್ಥಾಪಕರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆಯಲಾಗಿದೆ. ಆ ಸಭೆಗೆ ನಾವೆಲ್ಲರೂ ಸಹ ಹೋಗ್ತಾ ಇದ್ದೀವಿ. ಆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅಂತಕ್ಕಂಥ ವಿಷಯವನ್ನು ತಮಗೆ 6ನೇ ತಾರೀಕು ಸಂಜೆ ನಂತರ ಮಾಧ್ಯಮದ ಮೂಲಕ ತಮಗೆ ತಿಳಿಸ್ಲಿಕ್ಕೆ ನಾವು ಮಾಡ್ತೀವಿ. ಮತ್ತು ತಮಗೆ ಗಮನಕ್ಕಿರಲಿ, ಈಗ ಏನು 26 ತಿಂಗಳು ಅರಿಯರ್ಸು ಬಿಡುಗಡೆ ಆಗಬೇಕಾಗಿದೆ, ಹಣ ಇನ್ನೂ ಬಿಡುಗಡೆ ಆಗಿಲ್ಲ, ಯಾವಾಗ ಬರುತ್ತೆ ಅಂತಕ್ಕಂಥದ್ದು ನೌಕರರಲ್ಲಿ ಆತಂಕ ಮತ್ತು ಕುತೂಹಲ ಹೆಚ್ಚಾಗಿದೆ. ಆ ವಿಚಾರವಾಗಿ ಹೇಳಬೇಕು ಅಂದರೆ, ಈಗ ಸರ್ಕಾರ ಆದೇಶ ಮಾಡಿದೆ, ಹಣ ಇನ್ನೂ ನಮ್ಮ ನಿಗಮ ಮಂಡಳಿಗಳಿಗೆ ಬಂದಿಲ್ಲ. ಕಾರಣ ಏನಪ್ಪ ಅಂದರೆ, ಈಗ ಬಜೆಟ್ ಆದಮೇಲೆ ಬಜೆಟ್ ಅಧಿವೇಶನ ಪ್ರಾರಂಭವಾಯಿತು, ಹಾಗಾಗಿ ಮುಂದೆ ಹೋಗಿದೆ. ಮತ್ತು ಸರ್ಕಾರ ಈಗ ನಮಗೆ 2025-26ರ ಏನು ಸಪ್ಲಿಮೆಂಟ್ರಿ ಬಜೆಟ್ ಹಣ ಬರಬೇಕಾಗಿದೆ, ಆ ಹಣವನ್ನು ಮಾತ್ರ ನಮಗೆ ಕೊಡಬೇಕಾಗಿರೋದು. 2026-27ರ ಬಜೆಟಲ್ಲಿ ನಮಗೆ ಹಣವನ್ನು ಅವರು ಮೀಸಲಿಟ್ಟಿಲ್ಲ. ಹಿಂದಿನ ಬಜೆಟ್ನಲ್ಲಿ ಏನು ಹಣ ಉಳಿದಿದೆ ಆ ಹಣವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಅದರದೇ ಆದಂಥ ಕೆಲವು ಒಂದು ಪ್ರೋಸೆಸ್ ಇದೆ, ಒಂದು ಬೇಕಾಗಿರೋದ್ರಿಂದ ಸ್ವಲ್ಪ ಸಮಯ ಹಿಡಿತಾ ಇದೆ. ಮತ್ತು ನಮ್ಮ KSRTC MD ಸಾಹೇಬರು ಏನೆಲ್ಲ ಪ್ರಯತ್ನ ಮಾಡಬೇಕು ಅದೆಲ್ಲವನ್ನು ಸಹ ಮಾಡಿದ್ದಾರೆ, ಪತ್ರವನ್ನು ಸಹ ಸರ್ಕಾರಕ್ಕೆ ಬರೆದಿದ್ದಾರೆ. ಮತ್ತು ಸರ್ಕಾರದ ಜೊತೆ ಅಧಿಕಾರಿಗಳ ಜೊತೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಆದಷ್ಟು ಬೇಗ 26 ತಿಂಗಳ ಹಣ ಬಿಡುಗಡೆ ಆಗುತ್ತೆ, ತಮ್ಮ ಖಾತೆಗಳಿಗೆ ಬರುತ್ತೆ. ಆದರೆ ತಮಗೆ ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ 1/1/2024ರಿಂದ
ವೇತನ ಪರಿಷ್ಕರಣೆಯನ್ನು ನಾವು ಬಿಟ್ಟುಕೊಡೋ ಮಾತೇ ಇಲ್ಲ. ಈ ವಾದವನ್ನು ನಾವು ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸಚಿವರಿಗೆ ನೇರವಾಗಿ ಹೇಳಿದ್ದೀವಿ. ಹಾಗಾಗಿ ಇವಾಗ ಏನು 1/4/25ಕ್ಕೇ ಫೈನಲ್ ಆಗೋಗುತ್ತೆ, ಅಷ್ಟು ಪರ್ಸೆಂಟ್ ಆಗಿದೆ, ಇಷ್ಟು ಪರ್ಸೆಂಟ್ ಆಗಿದೆ ಅಂತಕ್ಕಂಥದ್ದು ಏನು ಊಹಾಪೋಹಗಳಿದ್ದಾವೆ, ಅದೆಲ್ಲ ಸುಳ್ಳು. ಇಲ್ಲಿವರೆಗೂ ಸಹ ಆಡಳಿತ ಮಂಡಳಿ ಎಷ್ಟು ಪರ್ಸೆಂಟನ್ನು ನಾವು ನಿಮಗೆ ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿಲ್ಲ. ಆದರೆ 6ನೇ ತಾರೀಕು ಸಭೆಯಲ್ಲಿ ಆಡಳಿತ ಮಂಡಳಿ ನಮ್ಮ ನಿಗಮ ಮಂಡಳಿಗಳ ಆರ್ಥಿಕ ಪರಿಸ್ಥಿತಿಗೆ ಬಗ್ಗೆ ಚರ್ಚೆ ಮಾಡಿ ಅನುಗುಣವಾಗಿ ನಾವು ಏನನ್ನ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಅನ್ನೋ ವಿಷಯವನ್ನು ಹಿಂದಿನ ಸಭೆಯಲ್ಲಿ ಎಮ್ ಡಿ ಸಾಹೇಬರು ಹೇಳಿದರು. ಹಾಗಾಗಿ 6ನೇ ತಾರೀಕು ಸಭೆಯಲ್ಲಿ ಆಡಳಿತ ಮಂಡಳಿಯಿಂದ ಎಷ್ಟು ಪರ್ಸೆಂಟನ್ನು ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತಕ್ಕಂಥ ಅಂಶವನ್ನು ಹೇಳ್ತಾರೆ ಅಂತಕ್ಕಂಥದ್ದು ಖಚಿತ ಆಗಿದೆ. ಹಾಗಾಗಿ ಏನು ವಿಷಯಗಳು ಇದ್ರೂ ಸಹ ತಮ್ಮ ಗಮನಕ್ಕೆ ತರ್ತೀವಿ. 6ನೇ ತಾರೀಕು ಸಭೆಯಲ್ಲಿ ಸಂಪೂರ್ಣವಾಗಿ ಚರ್ಚೆ ಆಗುತ್ತೆ. ಚರ್ಚೆ ಆದಂಥ ವಿಷಯಗಳನ್ನು ತಮಗೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಒಂದನೇದು. ಎರಡನೇ ವಿಷಯ ಏನಪ್ಪ ಅಂದರೆ, ಇವತ್ತು ಶಿಕ್ಷಣ ಅಂತಕ್ಕಂಥದ್ದು ನಮ್ಮ ಸಾರಿಗೆ ನೌಕರರ ಮಕ್ಕಳಿಗೆ, ಅದರಲ್ಲೂ ನಾವು ಅತಿ ಕಡಿಮೆ ಸಂಬಳಕ್ಕೆ ದುಡ್ತಿರ್ತಕ್ಕಂಥ ನೌಕರರು, ನಮ್ಮ ಮಕ್ಕಳ ಎಜುಕೇಷನ್ಗೆ ಬಗ್ಗೆ ನಮಗೆಲ್ಲರಿಗೂ ಒಂದು ಆತಂಕ, ಭಯ ಇದೆ. ಯಾಕೆಂದರೆ ಒಳ್ಳೆ ಬುದ್ಧಿವಂತ ಮಕ್ಕಳುಗಳು ಓದಿ ದೊಡ್ಡ ಉನ್ನತ ಸ್ಥಾನಕ್ಕೆ ಹೋಗುವಂಥ ಮಕ್ಕಳುಗಳಿಗೆ ನಾವು ಸರಿಯಾದ ಶಿಕ್ಷಣ ಕೊಡಲಿಕ್ಕೆ ಆಗ್ತಾಯಿಲ್ಲ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಮೈಸೂರಲ್ಲಿ ಒಂದು ಶಿಕ್ಷಣ ಸಂಸ್ಥೆ ನಮ್ಮ ಸಾರಿಗೆ ನೌಕರರ ಮಕ್ಕಳಿಗೆ ಒಂದು ಕಡಿಮೆ ದರದಲ್ಲಿ ನಾವು ಶಿಕ್ಷಣವನ್ನು ಕೊಡ್ತೀವಿ ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ಮುಂದೆ ಬಂದಿದ್ದಾರೆ. ಅದು ಶಿಕ್ಷಣ ಸಂಸ್ಥೆ ಬಂದು ಇಲ್ಲಿದೆ ನೋಡಿ, MASVS ಗುರುಕುಲ PU ಕಾಲೇಜ್ ಅಂತ ಮೈಸೂರು ಕುವೆಂಪು ನಗರದಲ್ಲಿದೆ. E&F ಬ್ಲಾಕ್ ಅಂತ ಬರುತ್ತೆ, ಅಲ್ಲಿ ಬಾನವಿ ಹಾಸ್ಪಿಟ್ಲ್ ಪಕ್ಕ ಈ ಕಾಲೇಜ್ ಇದೆ. ಈ MASVS ಗುರುಕುಲ ಕಾಲೇಜು ಓನ್ಲಿ ಸೈನ್ಸ್ ಕಾಲೇಜ್ ಮಾತ್ರ, ಇದು ವಿಜ್ಞಾನ ಕಾಲೇಜು. ಈ ವಿಜ್ಞಾನ ಕಾಲೇಜಲ್ಲಿ PCMB, PCMCS ಮತ್ತು ನೀಟು ಮತ್ತು JEE ಮೇನ್ಸ್ ಎಕ್ಸಾಮು ಮತ್ತು KCET ಇಷ್ಟು ಸಹ ಇಲ್ಲಿ ಅವೈಲೇಬಲ್ ಇದೆ. ಮತ್ತು ಬೋರ್ಡಿಂಗ್ ಕಾಲೇಜ್, ಇದು ಹಾಸ್ಟೆಲ್ ಸಹ ವ್ಯವಸ್ಥೆ ಸಹ ಇದೆ. ಈ ಶಿಕ್ಷಣ ಸಂಸ್ಥೆ ಬಂದು ನಮ್ಮ ಸಾರಿಗೆ ನೌಕರರಲ್ಲಿ ಅತಿ ಹೆಚ್ಚು ಸ್ನೇಹ ಬಳಗವನ್ನು ಹೊಂದಿದ್ದಾರೆ. ನೋಡ್ಕೊಳ್ಳಿ, ಇದನ್ನು ನಾವು ಆ ವಿಡಿಯೋದಲ್ಲಿ ಸೈಡಲ್ಲಿ ನಮ್ಮ ಧನಂಜಯ ಅವರು ಶೋ ಮಾಡ್ತಾರೆ. ಮತ್ತು ಇವರು ಈ ಶಿಕ್ಷಣ ಸಂಸ್ಥೆ ಪ್ರಾಂಶುಪಾಲರು ನಮ್ಮ ಸಾರಿಗೆ ನೌಕರರ ಆತ್ಮೀಯ ಸ್ನೇಹಿತರಾಗಿರೋದ್ರಿಂದ, ಮತ್ತು ನಮ್ಮ KSRTC ನೌಕರರ ಸಂಘದ ಅಧ್ಯಕ್ಷರು ಜಗದೀಶ್ ಅವರು ಏನಿದ್ದಾರೆ, ಅವರ ಆಪ್ತ ಸ್ನೇಹಿತರಾಗಿರೋದ್ರಿಂದ ಅವರು ನಿಮ್ಮ ಸಾರಿಗೆ ನೌಕರ ಮಕ್ಕಳುಗಳಿಗೆ ನಾವು ಕಡಿಮೆ ದರದಲ್ಲಿ ನಾವು ಶಿಕ್ಷಣವನ್ನು ಕೊಡ್ತೀವಿ, ಯಾರು ಇರ್ತಕ್ಕಂಥ ಮಕ್ಕಳುಗಳನ್ನ ಕಳಿಸ್ಕೊಡಿ ಅಂತಕ್ಕಂಥ ಮಾತನ್ನು ನಮ್ಮ ಅಧ್ಯಕ್ಷರು ಹೇಳಿದರು. ಆ ಅಧ್ಯಕ್ಷರ ಒಂದು ಮನವಿ ಮೇರೆಗೆ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಮತ್ತು ಈ ಶಿಕ್ಷಣ ಸಂಸ್ಥೆಯಲ್ಲಿ 90% ತೆಗೆದಿರ್ತಕ್ಕಂಥ ಮಕ್ಕಳುಗಳಿಗೆ ಮೊದಲ ಆದ್ಯತೆ, ಮತ್ತು ಅವರಿಗೆ ತುಂಬ ಕಡಿಮೆಯಲ್ಲಿ ಅವರು ಫೀಸನ್ನು ಶುಲ್ಕವನ್ನು ತಗೊಳ್ತಾರೆ. 90% ಇರಬೇಕು, ಮತ್ತು 95 ಮೇಲಿದ್ರೂ ಸಹ ಇನ್ನೂ ಕಡಿಮೆ ಆಗುತ್ತೆ ಅವ್ರಿಗೆ. ಈ ಥರ ಒಂದು ಇದಿದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಮ್ಮ ನೌಕರರ ಸಂಘದ ವತಿಯಿಂದ ನಾವೇನಾದ್ರು ಅತಿ ಕಡಿಮೆ ನೌಕರರು ಏನು ಅವ್ರದ್ದು ದುಡ್ಡೇ ಇಲ್ಲ, ಕಟ್ಟಲಿಕ್ಕೆ ಆಗಲ್ಲ ಅನ್ನೋ ಒಂದು ಪರಿಸ್ಥಿತಿ ಇರ್ತಕ್ಕಂಥವ್ರು, ನಾವು ನಮ್ಮ ಸಂಘದ ಲೆಟ್ರ್ ತೊಗೊಂಡೋಗಿ ಕೊಟ್ಟರೆ, ಅಂದರೆ ಎಲ್ಲರಿಗೂ ಅಲ್ಲ, ನಮ್ಗೆ ಎಷ್ಟು ಒಂದು 2-3 ಜನಕ್ಕೆ ಕೊಡ್ತಾರೆ ಏನೋ ಗೊತ್ತಿಲ್ಲ, ನಾವು ವಿದ್ಯಾರ್ಥಿಗಳಿಗೆ ನಮ್ಮ ಸಂಘದ ಲೆಟರ್ ತೊಗೊಂಡೋಗಿ ಕೊಟ್ಟರೆ ಅವ್ರಿಗೆ ಒಂದು 70-80% ತಗೊಂಡಿರಿಗೂ ಸಹ ನಾವು ಅಡ್ಮಿಷನ್ ಮಾಡಿಸ್ಲಿಕ್ಕೆ ಅವಕಾಶ ಅದನ್ನು ನಮಗೆ ಕೊಟ್ಟಿದ್ದಾರೆ. ಮತ್ತು ಈ ಶಿಕ್ಷಣ ಸಂಸ್ಥೆಗೆ ಮುಂದೆ ಬಂದಿರೋದಕ್ಕೆ ನಮ್ಮ ಸಾರಿಗೆ ನೌಕರರ ಮಕ್ಕಳಿಗೆ ನಾವು ಕಡಿಮೆ ದರದಲ್ಲಿ ಶಿಕ್ಷಣವನ್ನು ಕೊಡ್ತೀವಿ ಅಂತ ಏನು ಇವತ್ತು ಗುರುಕುಲ ಕಾಲೇಜು PU ಕಾಲೇಜ್ ಮುಂದೆ ಬಂದಿದ್ದಾರೆ. ಆಡಳಿತ ಶಿಕ್ಷಣ ಮಂಡಳಿಯ ಪ್ರಿನ್ಸಿಪಾಲರಿಗೆ ಮತ್ತು ಎಲ್ಲ ಸದಸ್ಯರುಗಳಿಗೂ ಸಹ ಸಮಸ್ತ ಸಾರಿಗೆ ನೌಕರರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾರು SSLC ಮುಗಿದು PUC ಸೈನ್ಸ್ನ ಮಕ್ಕಳು ಓದಿಸ್ಬೇಕು ಅಂತ ಇದ್ದೀರಾ ನಮ್ಮ ನೌಕರರು, ದಯವಿಟ್ಟು ಮೈಸೂರು ಗುರುಕುಲ ಕಾಲೇಜು ಒಳ್ಳೆಯ ಕಾಲೇಜು, ಎಲ್ಲ ರೀತಿಯ ಸೌಲಭ್ಯಗಳು ಸಹ ಕಾಲೇಜಲ್ಲಿದೆ, ಮತ್ತು ಹಾಸ್ಟೆಲ್ ವ್ಯವಸ್ಥೆಯೂ ಸಹ ಇದೆ. ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ತರಬೇತಿಗಳನ್ನು ಸಹ, ಟೆಕ್ನಿಕಲ್ ಕೋರ್ಸ್ಗಳನ್ನು ಸಹ, ಇದನ್ನು ಸಹ ಅಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಒಂದು ಒಳ್ಳೆಯ ಕಾಲೇಜು ಇದು. ಯೂಟ್ಯೂಬ್, ಆನ್ಲೈನ್ ಎಲ್ಲ ಕಡೆ ಈ ಅಡ್ರೆಸ್ ಸಿಗುತ್ತೆ. ದಯವಿಟ್ಟು ಯಾರು SLC ನಂತರ PUCಗೆ ಸೈನ್ಸ್ಗೆ ನಮ್ಮ ಮಕ್ಕಳನ್ನ ಸೇರಿಸ್ಬೇಕು ಅಂತಿದ್ದೀರಾ, ದಯವಿಟ್ಟು ಗುರುಕುಲ ಕಾಲೇಜು PU ಕಾಲೇಜು ಮೈಸೂರು ಬೋರ್ಡಿಂಗ್ ಕಾಲೇಜ್ ಇದು, ಅಲ್ಲೋಗಿ ಪ್ರಾಂಶುಪಾಲರನ್ನು ಸಂಪರ್ಕ ಮಾಡಿದ್ರೆ ಅವರು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾರೆ. ಮತ್ತು ನಾವು ಸಹ ಈ ವಿಡಿಯೋದಲ್ಲಿ ಈ ಕಾಲೇಜ್ ಸಂಬಂಧಪಟ್ಟಂಥ ಸಂಪೂರ್ಣ ವಿವರವನ್ನು ಈ ಪೋಸ್ಟರನ್ನು ನಾವು ಈ ವಿಡಿಯೋದಲ್ಲಿ ಹಾಕ್ತೀವಿ. ಎಜುಕೇಷನ್ ಅಂತಕ್ಕಂಥದ್ದು ಒಂದು ದೊಡ್ಡ ವ್ಯಾಪಾರ ಆಗೋಗಿದೆ, ಬಿಸ್ನೆಸ್ ಆಗೋಗಿದೆ. ಮಕ್ಕಳನ್ನ ಯಾವ ರೀತಿ ಓದಿಸ್ಬೇಕು ನಾವು ಅಂತಕ್ಕಂಥ ಆತಂಕದಲ್ಲಿ ನಾವು ಇವತ್ತು ಇದ್ದೀವಿ. ಇವತ್ತಿನೇ ಒಂದು ಈ ಬೆಲೆ ಏರಿಕೆ, ಈ ಎಲ್ಲ ಸಂದರ್ಭಗಳಲ್ಲೂ ಮಕ್ಕಳುಗಳ ಎಜುಕೇಷನ್ ಭವಿಷ್ಯ, ಅದು ಅವರ ಒಂದು ಭವಿಷ್ಯದ ಆಗಿರ್ತದೆ, ಮತ್ತು ನಮ್ಮ ಕನಸು ಸಹ ಆಗಿರ್ತದೆ.
ಇವತ್ತು ಮಕ್ಕಳನ್ನ ಓದಿಸೋದು ಅಷ್ಟು ಸುಲಭವಾದ ಮಾತಲ್ಲ. ಇವತ್ತು ಶಿಕ್ಷಣ ಅಂತಕ್ಕಂಥದ್ದು ಕೈಗೆಟುಕುವ ದರದಲ್ಲಿ ಕೈಗೆಟುಕುವಂಥ ಪರಿಸ್ಥಿತಿ ಇಲ್ಲ. ಇವತ್ತು ಹಣ ಇದ್ದವರು ಮಾತ್ರ ಇವತ್ತು ಉನ್ನತ ಶಿಕ್ಷಣ ಪಡೆಯುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ಈ ಒಂದು ಗುರುಕುಲ PU ಕಾಲೇಜವರು ಮುಂದೆ ಬಂದಿದ್ದಾರೆ. ಸಾರಿಗೆ ನೌಕರ ಮಕ್ಕಳಿಗೆ ನಾವು ಕಡಿಮೆ ದರದಲ್ಲಿ, ಅತಿ ಕಡಿಮೆ ದರದಲ್ಲಿ ಶಿಕ್ಷಣವನ್ನು ನೀಡ್ತೀವಿ ಅಂತ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನೌಕರರ ಸಂಘದ ಅಧ್ಯಕ್ಷ ಜಗದೀಶ್ ಅವ್ರನ್ನೂ ಸಹ ತಾವು ಸಂಪರ್ಕ ಮಾಡ್ಬೋದು, ಮತ್ತು ನನ್ನನ್ನು ಸಹ ತಾವು ಸಂಪರ್ಕ ಮಾಡ್ಬೋದು. ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀವಿ. ಯಾರು ನಾವು ಫೀಸ್ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಇದ್ದೀರೋ ಅವರು ದಯವಿಟ್ಟು ಬಂದು ಸಂಪರ್ಕ ಮಾಡಿ. ನಿಮ್ಮ ಮಕ್ಕಳುಗಳಿಗೆ ನಾವು ಆ ಕಾಲೇಜಲ್ಲಿ ನಮ್ಮ ಸಂಘದ ವತಿಯಿಂದ ನಾವು ಸೀಟನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ನಮ್ಮ ಮಾತನ್ನು ಹೇಳ್ತಾ, ಮುಂದಿನ ಎಲ್ಲ ವಿಷಯಗಳನ್ನು 6ನೇ ತಾರೀಕು ನಂತರ ಏನು ಸಭೆ ಇದೆ ಆ ಸಭೆ ಮುಗಿದ ಮೇಲೆ ತಮ್ಮ ಗಮನಕ್ಕೆ ತರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಸಾರಿಗೆ ನೌಕರ.